ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಬಿತ್ ಬ್ಲಾಗ್ಸ್. ಇವತ್ತು ನಾವು ಮೂಡಬಿದ್ರಿಗೆ ಹೋಗ್ತಿದ್ದೇವೆ. ಇವತ್ತು ಫ್ರೈಡೇ ಅಲ್ಲ, ಇವತ್ತು ಸಂತೆ ಬಂದಿರಬಹುದು. ಇವತ್ತು ಹೇಗೆ ಆಗ್ತದೆ ಇವತ್ತಿನ ದಿವಸ ಅಂತ ನಾನು ನಿಮ್ಮ ಹತ್ರ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇವತ್ತು ನಾನು ನಿಮ್ಮ ಹತ್ರನೇ ಫುಲ್ ಇರ್ತೇನೆ. ನಾವು ಹೊರಟಿದ್ದು ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ನೋಡಿ. ಎಷ್ಟು ಜೋರು ಗಾಳಿ ಮಳೆ ಬರ್ತಾ ಇದೆ. ಮಳೆ ನಿಂತ ಮೇಲೆ ಇವಾಗ ನಾವು ಹೋಗ್ತಿದ್ದೀವಿ. ಇವಾಗ ಸ್ವಲ್ಪ ನಡಿಬೇಕು, ಅಷ್ಟು ಉಂಟು ನಡಿಲಿಕ್ಕೆ. ಇನ್ನು ಬಸ್ ಸಿಗಬೇಕು. ಹಾಗೆ ಇದು ನಮ್ಮ ಗುಡ್ಡೆ ನೋಡಿ, ಗ್ರೀನರಿ ಆಗಿ ಉಂಟು ಫುಲ್ಲು. ಇಲ್ಲಿ ಒಂದು ಪಾದ ರೀತಿ ಒಂದು ಬಂದಿದೆ ನೋಡಿ, ಪಾದೆ ಗುಡ್ಡ ನಡುವಲ್ಲಿ ನೀರು ಇದ್ದು. ಹಾಗೆ ಇಲ್ಲಿ ನೋಡಿ, ಇದು ದೊಡ್ಡ ಗುಡ್ಡೆ. ಇಲ್ಲಿ ಅನವೇ ಎದ್ದಿರ್ತದೆ. ಈ ವರ್ಷ ಎದ್ದಿರಲಿಲ್ಲ, ಎದ್ದಿದ್ರೆ ತೋರಿಸ್ತೇನೆ. ಹಾಗೆ ಇಲ್ಲಿ ನೋಡಿ ನೀರು ಬರ್ತುಂಟು, ಅಲ್ಲಿಂದ ಇಲ್ಲಿಗೆ ಬರುವುದು. ಜೋರು ಮಳೆ ಬಂದಿದೆ, ಹಾಗಿಷ್ಟು ನೀರು ಬರ್ತಾ ಉಂಟು. ಎಸ್, ಇವಾಗ ನಾವು ಬಂದಾಯಿತು, ರೀಚ್ ಆಗಿದ್ದೇವೆ. ಇವಾಗ ಬಸ್ ಹೋಯ್ತು. ಶಟ್, 2 ಬಸ್ ಮಿಸ್ ಆಯಿತು. ಏನು ಮಾಡಲಿಕ್ಕಾಗಲ್ಲ, ಇನ್ನು ಬಸ್ ಕಾಯಬೇಕು. ಬನ್ನಿ ಹೋಗುವ. ಇವಾಗ ದೊಡ್ಡ ಕೆಲಸ ಏನೆಂದರೆ ರೋಡು ಕ್ರಾಸ್ ಮಾಡೋದು. ಇಲ್ಲಿ ಎಲ್ಲ ಹೊಸ ರೋಡ್ ಆಗ್ತಾ ಉಂಟು. ಇವಾಗ ನಮ್ಮ ಮೂಡಬಿದ್ರಿ ತೋಡರೆಲ್ಲ ಮ್ಯಾಂಗ್ಳೂರು ಆಗ್ತದೆ. ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಇವಾಗ ನಿಲ್ಲಕ್ಕೆ. ಇಲ್ಲಿ ಬಂದು ಸದ್ಯಕ್ಕೆ ನಿಲ್ಲುವ ಅಂತೂ ಇತ್ತು. ಬಸ್ ಕಾತು ಸಾಕಾಗಿ ಹೋಯಿತು. ನಮ್ಮ ಪುಣ್ಯಕ್ಕೆ ಒಂದು ರಿಕ್ಷಾ ಬಂದಿದೆ. ಇವಾಗ ರಿಕ್ಷಾದಲ್ಲಿ ಹತ್ತಿ ನಾವು ಇವಾಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಫುಲ್ ವಿಡಿಯೋ ಸಾಬಿತ್ ಫ್ಲವರ್ ಗಾರ್ಡನ್ ಅಲ್ಲಿ ಇದೆ, ಹೋಗಿ ನೋಡಿ. 200 ರೂಪಾಯಿ ನೋಡ್ಬೋದು. ಮೆಣಸಿನಕಾಯಿ 1 ಕಿಲೋಕ್ಕೆ 200 ರೂಪಾಯಿ. ಅದಕ್ಕೆ 250, ಇದಕ್ಕೆ 200. ಇದು ಖಾರ ಕಮ್ಮಿ, ಅದು ಖಾರ ಜಾಸ್ತಿ. ಚರ್ಚ್ ಮಾಡಿದ್ದಕ್ಕೆ 2 ಕೆಜಿಗೆ 350ಕ್ಕೆ ಕೊಡ್ತೀರಾ ಅಂತ ಹೇಳಿದ್ದಾರೆ. ಬನ್ನಿ, ಅಲ್ಲಿ ಒಂದು ಬಂತು. ಅಲವೀರ ಬೇಕಿತ್ತು ನಮಗೆ. ಬನ್ನಿ, ಅಲವೀರ ಉಂಟಂತ ಕೇಳುವ. ಬನ್ನಿ, ಅಲವೀರಕ್ಕೆಷ್ಟು? ಅಲವೀರ ಎಷ್ಟು? 50 ಅಂತೆ. ಒಂದು ತೆಗುವ. ಅದು ದೊಡ್ಡದು ಗೋಡಿ, ಅದು ಬೇಡ. ಇದಾಗ್ಬೋದು. 100 ರೂಪಾಯಿ ದೊಡ್ಡದು. ಅದು ಕೊಡಿ. ಅದು 70 ರೂಪಾಯಿಗೆ ಕೊಡುದಿಲ್ವ? 80 ರೂಪಾಯಿಗೆ ಕೊಡ್ತೀರಾ? 80ಕ್ಕೆ ಕೊಡಿ. ಅದು ನಾವು ಇಲ್ಲಿಂದವೇ ತೆಗುವುದು. ಕೊಂಡೋಗುದಲ್ಲ ಯಾವಾಗ? ಇದು ಕೂಡ ಇಲ್ಲಿಂದವೇ ಅಲ್ಲ ನಾವು ತಗೊಂಡು ಹೋಗುದು. ಆಯ್ತು, ನೋಡಿ ಕೊಡಿ.
ಒಂದು 70 ನಾವು ರೂಪಾಯಿ. ಚರ್ಚೆ ಮಾಡೋದಿಲ್ಲ ಯಾವತ್ತೂ ಕೂಡ. ನನಗೆ ಅದು ಮದ್ದಿಗೆ ಬೇಕು, ಅದಕ್ಕೆ ನನಗೆ ಶುಗರ್ ಉಂಟು. ಕೊಟ್ಟಿಲ್ಲಲ್ಲ, ಹೇಗೆ ಕೊಂಡೋದು? ಅಲ್ಲಿ ನಾನು ಕೇಳ್ತೇನೆ. ಹಾಂ ಕೊಡಿ. ಪೇಪರ್ ಇಲ್ವಲ್ಲ, ಪೇಪರಿಗೆ ಸುತ್ತಿ ಕೊಡಿ ಅದಕ್ಕೆ. ಎಸ್, ಶಾಪಿಂಗ್ ಎಲ್ಲ ಇತ್ತು. ಈಗ ವಾಪಸ್ ಹೋಗೋದು. ಬನ್ನಿ, ಅಲೋವೆರಾ ಗಿಡ ಎಲ್ಲ ತೆಗೆದಿದ್ದೇವೆ. ಮನೆಯಲ್ಲಿ ಹೋಗಿ ತೋರಿಸ್ತೇವೆ ಯಾವುದೆಲ್ಲ ತೆಗೆದಿದ್ದೇವೆ ಅಂತ. ಬನ್ನಿ. ಅಲ್ಲಿ ಬೆಂಡೆಕಾಯಿ ಗಿಡ ಅಂತ ತೆಗುವ. ಬನ್ನಿ. ಇದು ಅಣ್ಣ 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 ಗಿಡ 2-3 ಕೊಡಿ. ಎಸ್, ಇದು ಬೆಂಡೆಕಾಯಿ ಗಿಡ ಒಂದಕ್ಕೆ 15 ತೆಗೋ. ಬನ್ನಿ. ಇವತ್ತಿನ ಶಾಪಿಂಗ್ ಆಯಿತು. ಅಲ್ಲಿ ರಿಕ್ಷಾ ಇದೆ. ಹಾಂ, ಹೋಗುವ ಬನ್ನಿ. ರಿಕ್ಷಾ ಸಿಕ್ಕಿದೆ. ನಾನು ರಿಕ್ಷಾ ಸಿಕ್ಕಿದಂತ ಹೇಳಿದೆ ಅಲ್ಲ, ರಿಕ್ಷಾ ಸಿಕ್ಕಿಲ್ಲ ನನಗೆ. ಬಸ್ ಸಿಕ್ಕಿತ್ತು. ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಜಂಕ್ಷನ್ನಿಂದ ಇಳಿದು ಇವಾಗ ಆಟೋದಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತು ನಾವು ಮೂಡಬಿದ್ರಿಗೆ ಸಂತೆಗೆ ಹೋಗಿದ್ವಿ ಅಲ್ಲ, ಅಲ್ಲಿ ಯಾವುದೆಲ್ಲ ತೆಗೆದಿದೆ ಅಂತ ನಾವು ನಿಮ್ಮ ಹತ್ರ ಕೂಡ ಶೇರ್ ಮಾಡಬೇಕಲ್ಲ. ಅದಕ್ಕೆ ಒಂದು ಅಲೋವೆರಾ ಗಿಡ ಹಾಗೂ ಸೇವಂತಿ ಗಿಡ, ಇದು ಒಂದೇ ಅಂಗಡಿಯಲ್ಲಿ ತೆಗೆದದ್ದು. ಇದಕ್ಕೆ 100 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೆ ಚರ್ಚೆ ಮಾಡಿ 80 ರೂಪಾಯಿಗೆ ಕೊಡಿ ಅಂತ ಹೇಳಿದ್ದು. ಅದಕ್ಕೆ 20 ರೂಪಾಯಿ ಉಳಿತಲ್ಲ, ಅದಕ್ಕೆ ಇದಕ್ಕೆ 20 ರೂಪಾಯಿ ಕೊಟ್ಟು ತೆಗೆದಿದ್ದೇವೆ. ಹಾಗೆ ಇಲ್ಲಿ ಬೆಂಡೆಕಾಯಿ ಗಿಡ, ಇದಕ್ಕೆ 15 ರೂಪಾಯಿ 2 ತೆಗೆದಿದ್ದೇವೆ. ಇದರಲ್ಲಿ ಗೊಬ್ಬರ ಕೂಡ ಉಂಟು. ಇದು ನಡುವ ವಿಧಾನ ನಿಮಗೆ ಸಾಬಿತ್ ಫ್ಲವರ್ ಗಾರ್ಡನ್ ಅಲ್ಲಿ ಸಿಗಬಹುದು. ಹಾಗೆ ಬಂದರೆ ಇದು ತೆಗೆದಿದ್ದೇವೆ, ಏನಂದರೆ ಕುರ್ಲರಿ. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಚರುಂಬೂರಿಗೆ 50 ರೂಪಾಯಿ. ಹಾಗೆ ಮೆಣಸಿನಕಾಯಿ 450 ಅಂತ ಹೇಳಿದ್ರು. 450 ಅಂತ ಹೇಳಿದ್ರು. ಅದಕ್ಕೆ ಚರ್ಚೆ ಮಾಡಿದ್ದಕ್ಕೆ ಅಮ್ಮ ಚರ್ಚೆ ಮಾಡಿದ್ರು. ಅದಕ್ಕೆ 350ಕ್ಕೆ ಕೊಡ್ತೇನಂತ ಹೇಳಿದ್ದಾರೆ. ಹಾಗೆ ಇಷ್ಟು ನಾವು ಇವತ್ತಿನ ಶಾಪಿಂಗ್ ಮಾಡಿದ್ದೇವೆ. ಇವಾಗ ನಾವು ಮೂಡಬಿದ್ರಿಗೆ ಹೋಗಿ ಬಂದಾಯಿತು. ಬಂದು ಎಲ್ಲ ವಸ್ತು ತೆಗೆದದೆಲ್ಲ ತೋರಿಸಿ ಆಯಿತು. ಇನ್ನು ವಿಡಿಯೋ ಎಂಡ್ ಮಾಡುವ ಟೈಮ್ ಬಂತು. ಹಾಗೆ ಅಲ್ಲಿ ಹೂವಿನ ಗಿಡ ವಿಡಿಯೋ ಫಾಸ್ಟಾಗಿ ಹೋಗಿದೆ. ಆ ವಿಡಿಯೋ ಫುಲ್ ಸಾಬಿತ್ ಫ್ಲವರ್ ಗಾರ್ಡನಲ್ಲಿ ಉಂಟು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.